ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಆಕ್ಚುಲಿ ಇದು ಹೀಗೂ ಉಂಟೆ ಕಾರ್ಯಕ್ರಮ ಅಲ್ಲ, ಆದರೂ ಹೀಗೂ ಉಂಟೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮನಸ್ಸಲ್ಲಿ ಪ್ರತಿ ಕ್ಷಣ ಮೂಡಿಸೋ ಒಂದು ಕಾರ್ಯಕ್ರಮ. ಇದು ಒಂದು ಚಲನಚಿತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ. ಇದೀಗ ತೆರೆ ಕಂಡಿರೋ ಆ ಸಿನಿಮಾದಲ್ಲಿ ಅಘೋರ ವಿದ್ಯೆಗಳನ್ನು ಅನಾವರಣಗೊಳಿಸಲಾಗಿದೆ. ಹಿಂದೆಂದೂ ಬಯಲು ಮಾಡದಂತಹ ರಹಸ್ಯಕಾರಿ ವಿದ್ಯೆಗಳನ್ನು ಬಯಲು ಮಾಡಲಾಗಿದೆ. ಇನ್ನು ಆ ಚಿತ್ರ ಆದರೂ ಯಾವುದು ಅಂದರೆ ಭೈರಾದೇವಿ. ಇನ್ನು ಈ ಚಿತ್ರದ ಕುತೂಹಲಕಾರಿ ಸಂಗತಿಗಳೇ ನಮ್ಮ ಈ ಭೈರಾದೇವಿ ಮಿಸ್ಟರಿ. ಭೈರಾದೇವಿ ಚಿತ್ರದ ಶೂಟಿಂಗ್ ವೇಳೆ ಚಿತ್ರ ವಿಚಿತ್ರಗಳು ಎದುರಾಗಿವೆ. ಅಂತಹ ಚಿತ್ರ ವಿಚಿತ್ರಗಳನ್ನು ಮೀರಿ ಇದೀಗ ಭೈರಾದೇವಿ ಚಿತ್ರ ತೆರೆಗೆ ಬಂದಿದೆ. ಇದೀಗ ನಮ್ಮ ಸ್ಟುಡಿಯೋದಲ್ಲಿ ಚಿತ್ರವನ್ನು ನಿರ್ಮಿಸಿ ಪ್ರಧಾನ ಪಾತ್ರವನ್ನು ನಿಭಾಯಿಸಿರೋ ರಾಧಿಕಾ ಕುಮಾರಸ್ವಾಮಿಯವರು ಇದ್ದಾರೆ. ಮತ್ತೊಂದು ಪ್ರಧಾನ ಪಾತ್ರವನ್ನು ನಿಭಾಯಿಸಿರೋ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಒಪ್ಕೊಂಡ್ರಿ ಈಗ ಈ ಅಘೋರಿ ಪಾತ್ರವನ್ನು? ಆ್ಯಕ್ಚುಲಿ ಇಡೀ ಕನ್ನಡ ಫಿಲಮ್ ಇತಿಹಾಸದಲ್ಲಿ, ಭಾರತದ ಸಿನಿಮಾದ ಇತಿಹಾಸದಲ್ಲಿ ಒಬ್ಬ ಹೀರೋಯಿನ್ನು ಈ ಥರ ಅಘೋರಿ ಪಾತ್ರವನ್ನು ಇದುವರೆಗೂ ಮಾಡಿಲ್ಲ, ಪ್ರಧಾನ ಪಾತ್ರವಾಗಿ. ಹೇಗೆ ಒಪ್ಕೊಂಡ್ರಿ? ಅಂದರೆ ನೀವು ಹೇಳಿದ್ರಲ್ಲ ಯಾರೂ ಮಾಡಿಲ್ಲ ಅಂತ. ಸೊ ಆ ಥರ ಪಾತ್ರ ನನಗೆ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಆಸೆ ಇತ್ತು. ಅಂದರೆ ಭೈರಾದೇವಿ ಅನ್ನೋದು ನಾನು ಯಾವತ್ತೂ ಕನಸಲ್ಲಿ ಅಂದ್ಕೊಂಡಿಲ್ಲ ನಾನೊಂದು ಹೆಣ್ಣು ಅಘೋರಿಯ ಪಾತ್ರ ಮಾಡ್ತೀನಿ ಅಂತ. ನೀವು ನೋಡಿರ್ಬೋದು ಸಿನಿಮಾಗಳಲ್ಲಿ ಗಂಡು ಅಘೋರಿಗಳು ಬಹಳಷ್ಟು ಕಡೆ ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಸಿನಿಮಾದಲ್ಲಿ ನೋಡಿದ್ದೀವಿ. ಬಟ್ ಹೆಣ್ಣು ಅಘೋರಿ ಅನ್ನೋದು ಮೊದಲನೇ ಬಾರಿಗೆ ನನಗಂತೂ ನನ್ನ ಲೈಫಲ್ಲಿ ಹೆಣ್ಣು ಅಘೋರಿ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಈ ಥರ ಒಂದು ಪವರ್ಫುಲ್ ಪಾತ್ರ ಬಂದಾಗ ಇಲ್ಲ ನಾನು ಇದನ್ನು ಟ್ರೈ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನನಗೂ ಡೌಟ್ ಇತ್ತು ಈ ಪಾತ್ರ ನಾನು ಸೂಟ್ ಆಗ್ತೀನಾ ಇಲ್ವಾ ಅಂತ. ಬಟ್ ಇದೊಂದು ಪಾತ್ರ ಅಲ್ದಿರ ಸಿನಿಮಾದಲ್ಲಿ ಈ ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಸೊ ನನ್ನ ಜೀವನದಲ್ಲೂ ಕೂಡ ಒಂದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ತುಂಬ ಆ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ನಡೆದಿದೆ. ನಿಮ್ಮ ಜೀವನದಲ್ಲಿ, ನಿಜ ಜೀವನದಲ್ಲಿ ಆ ಥರ ಯಾವುದಾದ್ರೂ ಒಂದು ಅನುಭವ ಆಗಿದೆಯಾ? ಖಂಡಿತ. ನನಗೆ ಈ ಸ್ಟೋರಿ ಕೇಳುವಾಗಲೂ ನನಗೆ ಅನಿಸಿದೆ ಅದೇ. ಅಂದರೆ ಅದು ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರೋಕ್ಕೆ ಸಾಧ್ಯ ಇದೆ. ನನ್ನ ಲೈಫಲ್ಲಿ ಆ ಥರ ಎಕ್ಸ್ಪೀರಿಯನ್ಸ್ಗಳು ಬಹಳನೇ ನಡೆದಿದೆ. ಅದರಲ್ಲೂ ಈ ಭೈರಾದೇವಿ ಸಿನಿಮಾ ಆದ ನಂತರ ಆ್ಯಕ್ಚುಲಿ ನನ್ನ ಮೈ ಮೇಲೆ ಬರೆಗಳು ಬೀಳೋದು, ಮತ್ತು ಆ ಬೊಂಬೆ ಥರ ಚಿತ್ರ, ಮನುಷ್ಯನದು ಯಾವ ರೀತಿ ಆಕಾರ ಇರುತ್ತಲ್ಲ ಆ ರೀತಿ ಎಲ್ಲ ನನ್ನ ಬಾಡಿಲಿ ಚಿತ್ರಗಳು ಬರೋದು ನನಗೆ. ನಾವು ಈ ಥರ ಸುಮಾರು ಹೀಗೂ ಉಂಟೆಯಲ್ಲಿ ಮಾಡಿದ್ದೀವಿ. ಕೆಲವು ಟೈಮು ಇವಾಗ ನೋಡ್ತಾ ಇರ್ತೀವಿ, ಆ ಕ್ಷಣದಲ್ಲೇ ಆಗ್ಬಿಡುತ್ತೆ. ಇವಾಗ ಕಾಣಿಸಿಲ್ಲ, ನೆಕ್ಸ್ಟ್ ಕ್ಷಣದಲ್ಲೇ ಕಾಣಿಸಿರೋಂಥ ಉದಾಹರಣೆಗಳು ಬೇಕಾದ್ರೆ ಇಲ್ಲ. ನನಗೆ ಅದೇ ರೀತಿಯಾಗಿ ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ತಾಯಿ ಎಲ್ಲ ಏನು ಹೇಳೋರು, ನೀನು ಎದುರ್ಕೋತಾ ಇದೆಯಾ, ತುಂಬ ಹಾರರ್ ಸಿನಿಮಾಗಳು ನನಗೆ ತುಂಬ ಇಷ್ಟ. ಹಾರರ್ ಸಿನಿಮಾ ಅಂದರೆ ನಾನು ಬಹಳಷ್ಟು, ಇವಾಗ ಎಷ್ಟು ಸಿನಿಮಾಗಳು ಬಂದಿದೆ ಅದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ನೀನು ತುಂಬ ಎದುರ್ಕೋತೀಯಾ, ಇದೆಲ್ಲ ಏನೂ ಇಲ್ಲ, ನೀನೆಲ್ಲೋ ಪರ್ಚ್ಕೊಂಡಿದ್ಯಾ ಉಗುರಲ್ಲಿ, ಅಂದರೆ ನೈಲ್ಸ್ ಇದೆಯಲ್ಲ ಪರ್ಚ್ಕೊಂಡಿರ್ತೀಯಾ ಅಂದರು. ಹಂಗೆ ಹೇಳ್ತಿದ್ದಾಗೆ ಬೆನ್ನಲ್ಲಿ ಬರ್ತಾಯಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ನೋಡಿ ನನಗೆ ಉರಿ ಆಗ್ತಾ ಇದೆ ಅಲ್ಲಿ, ಆ ಪ್ಲೇಸ್ ನೋಡಿ ನನಗೆ ಗೊತ್ತಾಗುತ್ತೆ ಅದು ಬರೋದು, ಆ ಫೀಲ್ ಆಗುತ್ತೆ. ಉರಿಯಾಗಿ ಏನೋ ಆಗ್ತಾ ಇದೆ ಅಲ್ಲಿ, ಏನೋ ಬರ್ತಾ ಇದೆ ಅಂತ ನಮಗೆ ಫೀಲ್ ಆಗುತ್ತೆ. ಇಲ್ಲಿಂದ ಹೋಯ್ತು ಅಲ್ಲಿ ಬೆನ್ನಿಗೆ ಬಂತು. ನಾನು ಹೇಳಿದೆ ನೋಡಿ ನಾನು ಸುಳ್ಳು ಹೇಳ್ತಾ ಇಲ್ಲ, ಈ ಥರ ಆಗ್ತಾ ಇದೆ, ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಯಾವಾಗ ನಮ್ಮ ತಾಯಿ ಒಂದು ದಿವಸ ತುಂಬ ಸಲ ಹೇಳೋರು, ಬಾ ದೇವಸ್ಥಾನಕ್ಕೆ ಹೋಗೋಣ, ತಡೆ ತೆಗ್ಸೋಣ, ಈ ಪೂಜೆ ಮಾಡ್ಸೋಣ. ಅಯ್ಯೋ ಸುಮ್ಮನೆ ಇರಿ ಮಮ್ಮಿ, ನಾನು ಹೋಗ್ತಾನೆ ಇರಲಿಲ್ಲ. ಯಾವ ಪೂಜೆ ಏನಾದರೂ ಇಟ್ಕೊಂಡ್ರು ನಾನು ಮಿಸ್ ಆಗ್ತಿದ್ದೆ, ಏನೋ ಒಂದು ಕಾರಣಗಳಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಒಂದು ದಿವಸ ಆಟ ಮಾಡಿ ನಮ್ಮ ಮಮ್ಮಿ ಕರ್ಕೊಂಡೋದ್ರು. ಅಂದರೆ ಅದು ಏನೋ ಪೂಜೆ ಮಾಡಿಸಿದ್ರು, ತಡೆ ಓಡಿಸಿ ಅಷ್ಟದಿಗ್ಬಂಧನ ಇದೇನೇನೋ ಇದೆಯಲ್ಲ ಆ ಥರ ಎಲ್ಲ ಮಾಡಿಸಾದ್ಮೇಲೆ ಪೂಜೆ ಮಾಡಿದ ದಿವಸನೇ ನನಗೆ ಅದು ಕಂಪ್ಲೀಟಾಗಿ ಅವತ್ತಿಂದ ಸ್ಟಾಪ್ ನನಗೆ. ಇಲ್ಲಾಂದರೆ ಡೈಲಿ ಇದೇ ಪ್ರಾಬ್ಲಮ್. ಒಂದು ಪ್ಲೇಸ್ ಎನರ್ಜಿ ಇನ್ನೊಂದು ಪ್ಲೇಸ್ಗಿನ್ನ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಪ್ಲೇಸ್ದು ಒಂದೊಂದು ರೀತಿ ಎನರ್ಜಿ ಇರುತ್ತೆ. ನೀವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಸುಸ್ತಾಗೋದು, ಈ ಥರ ಏನಾರ ನೆಗೆಟಿವ್ ಮತ್ತು ಕೆಟ್ಟ ಕನಸುಗಳು ಬರೋದು ಆ ಥರ? ಇಲ್ಲ, ನನಗೆ ಆ ಥರ ಎಲ್ಲ ಏನೂ ಬರ್ತಾ ಇರಲಿಲ್ಲ. ನಾನು ಅಂದರೆ ಖುಷಿಯಾಗೇ ಇರ್ತಾ ಇದ್ದೆ, ಸುಸ್ತಾಗೋದು ಆ ಥರದ್ದೆಲ್ಲ ಏನೂ ಇಲ್ಲ. ಬಟ್ 12 ಗಂಟೆ ಆಗಿದ ತಕ್ಷಣ ಈ ಥರ ಅಂದರೆ ಎದ್ದು ಕುತ್ಕೊಂಡು ಬಿಡ್ತಿದ್ದೆ, ನಿದ್ದೆ ಬರ್ತಿರ್ಲಿಲ್ಲ. ಅಂದರೆ ಒಂದು 3 o'clockವರೆಗೂ 4 o'clockವರೆಗೂ ನಿದ್ದೆ ಬರಲ್ಲ. ಅದಾದಮೇಲೆ ನಿದ್ದೆ ಬರುತ್ತೆ. ಸರ್, ಇಲ್ಲಿ ಈ ಚಿತ್ರದಲ್ಲಿ ನೀವು ಒಂದು ಪ್ರಧಾನ ಪಾತ್ರವನ್ನು ನಿಭಾಯಿಸ್ತಿದ್ದೀರಾ. ನಿಮ್ಮ ಅನುಭವ ಹೇಗಿತ್ತು ಈ ಚಿತ್ರದಲ್ಲಿ? ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ. ಫಸ್ಟ್ ಆಫ್ ಆಲ್ ಹಾರರ್ ಫಿಲ್ಮ್ಸ್ ಅಂದರೆ ಅದಕ್ಕೊಂದು
ನಾವೇ ಮನೇಲಿ ಚಿಕ್ಕ ಮಕ್ಳಿಗೆ ಆಡಬೇಕಾರೆ ಬಾ ಅಂತೀವಲ್ಲ, ಆ ಮಗು ಅದಲ್ಲೇನೋ ಒಂದು ಖುಷಿ, ಅವ್ರು ಹೆದರ್ಸೋದು ಅಲ್ವಾ, ಇಟ್ ಸ್ಟಾರ್ಟ್ಸ್ ಲೈಕ್ ದ್ಯಾಟ್. ಅದ್ರ ಜೊತೆಗೆ ನನಗೆ ಈ ರೋಲ್ ಇದೆಯಲ್ಲ, ಈ ಥರ ರೋಲು ಇತ್ತೀಚೆಗೆ ಸಿಕ್ಕಿರಲಿಲ್ಲ ನನಗೆ. ಪಡೀಲಿ ಆ ಕೊನೆಗೆ ಬರುವಂಥ ಒಂದು ಹಾಸ್ಪಿಟಲ್ ಸೀನ್ ವಿವರಿಸಿದ್ರು ಶ್ರೀಜಯ್ ನನಗೆ. ಆ ಸೀನ್ ವಿವರಿಸಿದಾಗ ಓಕೆ, ಇದೇನೋ ಒಂದು ಆಡಿಯನ್ಸ್ ಒಂದು ಹೊಸ ಸರ್ಪ್ರೈಸ್ ಸಿಗುತ್ತೆ. ನಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬರ್ತಾನೆ ಇದ್ದೀರಾ ಎಲ್ಲರೂ. ಸೊ ಹಾಗಾಗಿ ನಮ್ಮ ಹಾವ ಭಾವ ಎಕ್ಸ್ಪ್ರೆಷನ್ಸು ಆ್ಯಕ್ಟಿಂಗ್ ಎಲ್ಲ ಒಂದು ಅವಳಿಗೆ ಪರಿಚಯ ಆಗಿರುತ್ತೆ. ಇದನ್ನೆಲ್ಲ ದಾಟಿ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ನಾವು ಎಲ್ಲ ಆ್ಯಕ್ಟರ್ಸು ಕಾಯ್ತಾ ಇರ್ತೀವಿ. ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಹೊಸ್ದು ಮಾಡಬೇಕು. ಓಕೆ, ಆ ಚಾನ್ಸ್ ಸಿಕ್ತು ಅನ್ಸುತ್ತೆ ಈ ಫಿಲ್ಮಲ್ಲಿ, ಹಾಗಾಗಿ ಇಷ್ಟ ಆಯ್ತು ನನಗೆ. ಮತ್ತು ಈ ಫಿಲಮಲ್ಲಿ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಡಿಫ್ರೆಂಟ್ ಆಗಿದೆ ಯಾವ ಚಿತ್ರದಲ್ಲೂ. ಓಕೆ, ಅದು ಆ ಪಾತ್ರ ಒಂದೊಂದು ಪಾತ್ರ ಅದು ಬರುತ್ತೆ ಸರ್, ಅದು ಪ್ಲಾನ್ ಮಾಡಿ ಬರೋದಲ್ಲ ಅದು. ಆ ಪಾತ್ರ ಸೀನ್ ಮಾಡಿದಾಗ ಸರ್, ಡೈರೆಕ್ಟರ್ ಆಕ್ಷನ್ ಅಂದಾಗ ನಾವು ಏನ್ ಮಾಡ್ತೀವಿ ಅನ್ನೋದು ಅಷ್ಟೇ. ಅದು ಏನೇ ಪ್ರಿಪೇರ್ ಮಾಡಿ ನೀವು ಅಲ್ವಾ, ಎಷ್ಟೇ ಹೋಮ್ವರ್ಕ್ ಮಾಡಿ ಏನ್ ಬೇಕಾದ್ರೆ ನೀವು ತಯಾರಾಗ್ಬೋದು ಸರ್, ಬಟ್ ಅಲ್ಲಿ ಆಕ್ಷನ್ ಅಂದ ತಕ್ಷಣ ಆಕ್ಟರ್ಲಿ ಏನ್ ಬರುತ್ತೋ ಆ ಮೊಮೆಂಟಲ್ಲಿ ಏನ್ ಬರುತ್ತೋ ಅಷ್ಟೇ ಅದು. ನಿಮ್ಮ ಜೀವನದಲ್ಲಿ ಈ ಥರ ಅಗೋಚರ ಅನುಭವಗಳು ಯಾವಾಗಾದರೂ ಆಗಿದಾವ? ಆಗಿದೆ, ಬಟ್ ಇವ್ರು ಹೇಳೋ ಥರ ಅಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಿದೆ. ಆ ಕೆಮ್ಮಣ್ಣುಗುಡಿ ಟಾಪಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ನೀವು ನೋಡಿದ್ರಲ್ಲ ಗೊತ್ತಿಲ್ಲ, ಆ ಕಾಲದಲ್ಲಿ ಅದು ಒಂಥರ ವಿಚಿತ್ರವಾಗಿರೋದು ಆ ಗೆಸ್ಟ್ ಹೌಸು. ಈಗ ಮೋಸ್ಟ್ಲಿ ರೆನೋವೇಟ್ ಮಾಡಿರ್ತಾರೆ. ಆವಾಗ ತುಂಬ ಪಾಳು ಬಿದ್ದಂಗೆ ಇತ್ತದು. ಆ ರೂಮಲ್ಲಿ ಸ್ಟೇ ಮಾಡಿದ್ರೆ ನೈಟ್ ಆದರೆ ಸರ್, ನೈಟ್ ನಾವು ಮಲಗಿರ್ತೀವಲ್ಲ, ಹೀರೋ ಫುಲ್ಲು ಡುವೆಟ್ ಎಲ್ಲ ಹಾಡ್ಬಿಟ್ಟು ಹ್ಯಾಪಿಯಾಗಿ ಬಂದು ಮಲಗ್ತೀವಿ. ರಾತ್ರಿ ಅಂತ ಸೌಂಡ್ ಬರೋದು, ರಾತ್ರಿ ಮಾತ್ರ ಅನ್ನೋದು, ಅಯ್ಯೋ ದೇವರೇ ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು, ಇದೇನಪ್ಪ ಸೌಂಡ್ ಅನ್ನೋದು. ಬಟ್ ನಮ್ಮ ಈ ಥರ ಸೌಂಡ್ ಬಂದಾಗ ಸರ್, ಅದು ಏನು ಅಂತ ಕಂಡುಹಿಡಿಯೋವರೆಗೂ ನಿಮ್ಮ ನೆಮ್ಮದಿ ಇರಲ್ಲ, ತಳ್ಳಾಕಕ್ಕೆ ಆಗಲ್ಲ ನಿಮ್ಮ ಮೈಂಡ್ಗೆ ಅಲ್ವಾ, ನೀವು ಕಂಡುಹಿಡಿಲೇಬೇಕು ನೀವು ಇದೇನು ಅಂತ. ಮೇಡಮ್, ಈ ಸ್ಮಶಾನದಲ್ಲಿ ಎಷ್ಟು ದಿನ ಶೂಟಿಂಗ್ ಆಯ್ತು? ಒಂದು 50 ಡೇಸ್ ಶೂಟ್ ಮಾಡಿ. 50 ಡೇಸ್? ಅಂದರೆ ಏನಂದರೆ ನಾವು ಶೂಟಿಂಗ್ ಅಂತ ಹೋಗ್ತೀವಿ, ಮಳೆ ಬರುತ್ತೆ, ಶೂಟಿಂಗ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ರಿಗೆ ಜ್ವರ ಬರುತ್ತೆ, ನನಗೆ ತೊಂದರೆ ಆಗುತ್ತೆ, ನಾನಲ್ಲಿ ಫೈಟ್ ರಿಹರ್ಸಲ್ ಮಾಡೋಕ್ಕೋಗಿ ಬಿದ್ದೋಗ್ತೀನಿ, ಮತ್ತು ನಮ್ಮ ತಂದೆ ತೀರೋಗ್ತಾರೆ. ಇವತ್ತು ನಮ್ಮ ಡೈರೆಕ್ಟ್ರ್ ಇವತ್ತು ತುಂಬ ಒಂದು ಖುಷಿಯಲ್ಲಿದ್ದರು, ಸಿನಿಮಾ ಸಕ್ಸಸ್ ಆಗಿದೆ, ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಅವರು ಬರಬೇಕಿತ್ತು, ಇವತ್ತು ಅವರಿಗೆ ಜ್ವರ, ಎದ್ದೇಳಕ್ಕೂ ಆಗ್ತಿಲ್ವಂತೆ. ಸೊ ಈ ಥರ ಭಾಳಷ್ಟು ಅಡೆತಡೆಗಳು. ಮತ್ತೆ ನಾನು ಅಲ್ಲಿ ಕೇಳ್ಪಟ್ಟೆ ಕೆಲವರಿಂದ, ಲೈಟ್ಗಳು ಇದ್ದಕ್ಕಿದ್ದಂಗೆ ಆಫ್ ಆಗೋದು. ಹೌದು, ಅದು ಅಗೋರಿ ಅವರ ನಿಜ ಮಂತ್ರ ಅಂತೆ, ಬೆಂಕಿ ಬರ್ಸಕ್ಕೆ. ಮಂತ್ರದಲ್ಲಿ ಅವರು ಬೆಂಕಿ ಬರೆಸ್ತಾರೆ ಅಂತ ನನಗೆ ಇದೆಲ್ಲ ನಮ್ಮ ನಿರ್ದೇಶಕರೇ ಹೇಳಿ ಗೊತ್ತಷ್ಟೇ. ಆ ಮಂತ್ರ ಹೇಳ್ತಾ ಇದೀವಿ, ಆ ಸೆಟ್ ಒಳಗಡೆ ಅಗೋರಿ ಸೆಟ್ ಏನು ಹಾಕಿದ್ವಿ, ಆ ಮಂತ್ರ ಹೇಳ್ತಾ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ ಮಂತ್ರನ, ಮೇಲೆಲ್ಲ ಬೆಂಕಿ ಹಂಗೆ ಬೆಂಕಿ ಅಯ್ಯೋ ಬೆಂಕಿ ಬೆಂಕಿ, ನಾನು ಮಂತ್ರ ಹೇಳೋದು ಸ್ಟಾಪ್ ಮಾಡಿಬಿಟ್ಟೆ. ಅಂದರೆ ಆ ಮಂತ್ರಕ್ಕೆ ಅಷ್ಟು ಪವರ್ ಇದೆ ಅಂತ ಅನ್ನಿಸ್ತು ನನಗೆ. ಬೆಂಕಿ ಅಂದರೆ ಇಲ್ಲ, ಈ ಲೈಟ್ ಇಟ್ಟಿರ್ತಾರಲ್ಲ ಶೂಟಿಂಗ್ ಲೈಟ್, ಅಲ್ಲಿ ಫುಲ್ ಬೆಂಕಿ ಹತ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ನಾನು ಹಂಗೆ ನೋಡಿ, ನಾನು ನೆಕ್ಸ್ಟ್ ಶಾರ್ಟಲ್ಲಿ ಆ ಡೈಲಾಗ್ ಹೇಳುವಾಗ ನಾನು ಜೋರಾಗಿ ಹೇಳೋಕ್ಕೆ ನನಗೆ ಭಯ ಆಯಿತು, ಮೆಲ್ಲಗೆ ಹೇಳ್ತಾ ಇದ್ದೆ. ಅಂದರೆ ತುಂಬ ಜೋರಾಗಿ ಹೇಳಿದ್ರೆ ಏನೋ ಅದಕ್ಕೆ ಪವರ್ ಇದೆಯೋ ಏನೋ ಗೊತ್ತಿಲ್ಲ, ಯಾಕಂದರೆ ಆ ಥರ ಆಗಲ್ಲಲ್ಲ. ನಿಜ ನಿಜ. ಸೊ ಈ ಥರ ಎಲ್ಲ ಘಟನೆಗಳು ನಡೆದಿದೆ ಸಿನಿಮಾದಲ್ಲಿ. ಮತ್ತು ಒಂದು ಪಾತ್ರನ ಹಾಕಿದಾಗ, ನೀವು ಚಾಮುಂಡೇಶ್ವರಿ ಪಾತ್ರ ಹಾಕಿದಾಗ ಕೆಲವು ಟೈಮ್ ಕೆಲವು ಕಡೆ ನೋಡಿದ್ದೀವಿ, ಆ ಗುಣಗಳು ಆವೇಶ ಆಗುತ್ತೆ, ಆ ಒಂದಿದು ಸ್ವಭಾವನೇ ಆವೇಶ ಆಗುತ್ತೆ ಅಂತ. ಅದು ನಿಮ್ಗೆ ಹಂಗೆ ಆಯ್ತಾ? ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳೋದಕ್ಕಿಂತನೂ ಫಸ್ಟೇ ನಾನು ಆ ಕಾಳಿಯಮ್ಮನ ಗೆಟಪ್ ಹಾಕಿದಾಗ ಒಂದು ಸುಮಾರು ಎಷ್ಟು ಊಟ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಲಾಸ್ಟಲ್ಲಿ ಎಲ್ಲರೂ ಆಶ್ಚರ್ಯಪಟ್ಟರು, ಯಾಕಂದರೆ ನಾನು ಯಾವಾಗಲೂ ಸ್ವಲ್ಪ ಕಡಿಮೆ, ಅಂದರೆ 2 hours ಸ್ವಲ್ಪ ಕಡಿಮೆ ಊಟ ಮಾಡೋದು, ಏನು ತಿಂದರೂ ಸ್ವಲ್ಪ. ಅವತ್ತಿನ ದಿವಸ ಮಾತ್ರ ಕಾಳಿಯಮ್ಮನ ಗೆಟಪ್ ಹಾಕಿ ಒಂದು ಎಷ್ಟು ಊಟ ಮಾಡಿದ್ರೂ ನನಗೆ ಹೊಟ್ಟೆ ತುಂಬ್ತಾ ಇಲ್ಲ, ಅದು ಏನಂತ ಗೊತ್ತಿಲ್ಲ. ಬಟ್ ತಿಂತಾ ಇದ್ದೀನಿ, ಶಕ್ತಿ ಬರ್ತಾ ಇಲ್ಲ, ಎದ್ದು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ತಲೆ ಹಿಂಗೆ ಎತ್ತಕ್ಕೂ ಆಗ್ತಾಯಿಲ್ಲ, ಒಂಥರ ಏನೋ ಭಾರ, ತಲೆ ಏನೋ ತುಂಬ ದಪ್ಪ ಇದೆಯೇನೋ ನನ್ನ ತಲೆ, ಈ ಥರ ಎಲ್ಲ ತುಂಬ ವಿಚಿತ್ರವಾಗಿ ಆಗ್ತಿತ್ತು. ಶೂಟಿಂಗ್ ವೆಯ್ಟ್ ಮಾಡ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅದಾದಮೇಲೆ ಅಲ್ಲೇ ಕಾಳಿಯಮ್ಮನ ದೇವಸ್ಥಾನ ಇತ್ತು, ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿ ಅದೇನೋ ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆದ್ರು ನಮ್ಮ ನಿರ್ದೇಶಕರು, ಯಾಕಂದರೆ ಅವರು ಕಾಳಿಯಮ್ಮನ ಭಕ್ತ, ಅವ್ರಿಗೆ ಗೊತ್ತಿದೆ ಅದರದ್ದೆಲ್ಲ ಯಾವ ರೀತಿ ಇದು ಮಾಡಬೇಕು ಅಂತ. ಸೊ ಆ ದೃಷ್ಟಿ ತೆಗೆದಾದ್ಮೇಲೆ, ಪೂಜೆ ಆದಮೇಲೆ ದೇವಸ್ಥಾನದಲ್ಲಿ, ಅದಾದಮೇಲೆ ನನಗೆ ಶಾರ್ಟ್ಗೆ ಹೋಗೋಕ್ಕಾಗಿತ್ತು. ಸರ್, ಕಾಶಿಯ ಅನುಭವ ಹೇಗಿತ್ತು? ಲೈಫಲ್ಲಿ ಒಂದು ಸಲ ನೋಡಲೇಬೇಕಾದ ಜಾಗ ಅದು ವಾರಣಾಸಿ. ಹಾಂ, ಬೇರೆ ಬೇರೆ ಕಾರಣಗಳಿಗೆ ಅದರಲ್ಲಿ ಇರುವಂಥ ಇತಿಹಾಸ, ಒಂದು 100-120 ಶವಗಳು ಬರ್ತದೆ ಸರ್, ಬೇರೆ ಬೇರೆ ಇಂಡಿಯಾದಿಂದ. ಅಲ್ಲಿ ಪುಣ್ಯ ಇರುತ್ತೆ ಅಂತ, ಅದೆಲ್ಲ ಅಲ್ಲೇ ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ.
ಅದ್ರ ಮಧ್ಯೆ ನಾನು ರಘು ನಡ್ಕೊಂಡು ಹೋಗ್ಬೇಕು, ಆ ಥರ ಶಾರ್ಟ್ ಎಲ್ಲ ಇಟ್ಟಿದ್ದಾರೆ ಸಾರು. ನಮಗೆ ಒಂದು ಕಡೆ ಶಾರ್ಟು ಆ್ಯಂಗಲ್ಲು ಕರೆಕ್ಟ್ ಟ್ರಾಲಿಗೆ ಮ್ಯಾಚ್ ಮಾಡಬೇಕು, ಇದೆಲ್ಲ ಇದೆ. ಇನ್ನೊಂದು ಕಡೆ ಅಲ್ಲಿ ಅವರು ಸಂಬಂಧಪಟ್ಟವರು ಸಂಬಂಧಿಕರು ಅವರೆಲ್ಲ ಗೋಳಾಡ್ತಿರ್ತಾರೆ, ಅದು ನಡೀತಾ ಇರುತ್ತೆ. ಅದ್ರ ಮಧ್ಯೆ ಶೂಟಿಂಗ್ ಮಾಡ್ಕೊಂಡು ಹೋಗೋದು, ಇಡೀ ಗಂಗಾ ಅಲ್ಲಿರೋ ಆ ದೇವಸ್ಥಾನಗಳು ಸರ್ ಹೆಜ್ಜೆ ಹೆಜ್ಜೆಗೆ ಒಂದು ಒಳ್ಳೆ ಕಥೆ ಇದೆ ಸರ್, ಅಲ್ಲಿ ಕೇಳಕ್ಕೇನೆ ಖುಷಿ ಸರ್. ಗಂಗಾಲಿ ಹೌದೌದು, ಆ ಡೈಲಾಗ್ ಇದೆ ಫಿಲ್ಮಲ್ಲಿ, ಇದೆ ಫಿಲ್ಮಲ್ಲೂ ಡೈಲಾಗ್ ಇದೆ, ಬಟ್ ಸತ್ಯ ಕೂಡ ಅಲ್ಲಿ. ಓಕೆ, ಸ್ಮೆಲ್ ಇಲ್ಲ, ಸ್ಮೆಲ್ ಇಲ್ವೇ ಇಲ್ಲ, ಅಷ್ಟು ಹೆಣಗಳು ಸುಡ್ತಾ ಇದ್ರು ಸ್ಮೆಲ್ ಇಲ್ಲ, ಸ್ಮೆಲ್ ಇಲ್ಲ. ಓಪನ್ ಏರ್ ಇದೆ ಅಲ್ಲಿ, ನ್ಯಾಚುರಲ್ ಆಗಿರ್ಬೋದು, ಬಟ್ ಸ್ಟಿಲ್ ಸ್ವಲ್ಪನಾರು ಬರುತ್ತೆ ಅನ್ಕೊಂಡೆ ನಾನು. ಓಕೆ, ಏನಿಲ್ಲ. ಮತ್ತೇನಾದ್ರು ಬೇರೆ ವಿಚಿತ್ರ? ಅದಕ್ಕೆ ನನಗೆ ಭೈರಾದೇವಿ ಕತೆ ಕೇಳುವಾಗ ನನಗನ್ನಿಸ್ತು ಈ ಥರ ಸಿನಿಮಾ ಮಾಡ್ಬೋದು ನಾವು, ಯಾಕಂದರೆ ನನ್ನ ಲೈಫಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಕತೆ ಕೇಳಿದ ತಕ್ಷಣ ಒಂದು ಕತೆ ಚೆನ್ನಾಗಿದೆ, ಇನ್ನೊಂದು ಸ್ಟೋರಿ ಇದೆ, ಸೆಕೆಂಡ್ ಹಾಫ್ ಎಮೋಷ್ನಲ್ ಆಗಿ ನಮ್ಮ ಅನು ಅಕ್ಕ ಮತ್ತು ಇವರು ತಗೊಂಡು ಹೋಗ್ತಾರೆ. ಫಸ್ಟ್ ಹಾಫಲ್ಲಿ ನನಗೆ ಈ ಕಾಳಿಯಮ್ಮನ ಗೆಟಪ್ ಇದೊಂಥರ ಪವರ್ಫುಲ್ ಕ್ಯಾರೆಕ್ಟರ್. ಮತ್ತು ಜೀವನದಲ್ಲಿ ನಾನು ತುಂಬ ಜನದ ಕತೆ ಕೇಳಿದ್ದೀನಿ, ಈ ಥರ ಎಕ್ಸ್ಪೀರಿಯನ್ಸ್ ತುಂಬ ಜನಕ್ಕಾಗಿದೆ. ಸೊ ಈ ಸಿನಿಮಾ ಒಂದು ಭೈರಾದೇವಿ ಅನ್ನೋದು ಏನಿದೆ, ಇದು ನಮ್ಮ ಜನರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿದ್ದು ಆ್ಯಕ್ಚುಲಿ. ಓಕೆ ಸರ್, ನಿಮ್ಗೆ ಈ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು? ಏನೋ ವಿಚಿತ್ರವಾಗಿದೆ ಕತೆ? ಇಲ್ಲ ಸರ್, ಈ ಥರ ಫಿಲ್ಮ್ ನ್ಯಾಚುರಲ್ ಆಗಿಲ್ಲ, ಅಬ್ನಾರ್ಮಲ್ ಆಗಿದೆ, ಈ ಥರ ಅಂತ ಏನೇನೋ ಅನಿಸ್ತಾ ಸರ್? ಭಯ ಅನ್ನೋದು ಒಂದು ಬೇಸಿಕ್ ಹ್ಯೂಮನ್ ಇಮೋಷನ್ ಸರ್. ಅದು ಪ್ರಾಬ್ಲಿ ಪ್ರಾಣಿಗಳು ಮನುಷ್ಯರು ಎಲ್ರಿಗೂ ಇರೋ ಇಮೋಷನ್ ಅಂದರೆ ಭಯನೇ. ಸೊ ಯೂನಿವರ್ಸಲ್ ಇಮೋಷನ್ ಇದು. ಸೊ ಭಯನ ನೀವು ಕರೆಕ್ಟಾಗಿ ಯಾವುದೇ ಒಂದು ಒಳ್ಳೆ ಕಥೆಯಲ್ಲಿ ಹೇಳಿದ್ರು ಕ್ಲಿಕ್ ಆಗೇ ಆಗುತ್ತೆ. ಎಲ್ಲ ಕಡೆ ಪ್ರಪಂಚದಲ್ಲಿ ಸೂಪರ್ ಹಿಟ್ ಆಗೋ ಸ್ಟೋರೀಸು ಮಿನಿಮಮ್ ಬಜೆಟ್ ಅಂದರೆ ಹಾರರ್ ಫಿಲ್ಮ್ಸೇನೆ. ಈಗಂದು ನೋಡಿ ಆ ಸ್ತ್ರೀ ಅಂತ ಹಿಂದಿ ಫಿಲ್ಮ್ ಸೂಪರ್ ಟಾಪು. ಹೌದು. ಸೊ ಆ ಭಯನ ಕರೆಕ್ಟಾಗಿ ಇವ್ರು ಕತೆ ಹೇಳ್ಬೇಕಾದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದು ನನಗೆ. ಅದು ಫಸ್ಟ್ ಸರ್, ನಮ್ಮ ಕತೆ ಹೇಳ್ತಿರ್ಬೇಕಾದ್ರೆ ಡೈರೆಕ್ಟರು ನಮಗೆ ಗೊತ್ತಿಲ್ಲದೆ ನಾವು ಹಿಂಗೆ ಮುಂದೆ ಹೋಗ್ತಾ ಇದ್ದಲ್ಲ, ಆ ಥರ ಇರಬೇಕದು. ಅದು ಕೊನೆಗೆ ಅದೇ ಥರ ತಂದರು ಸ್ಕ್ರೀನ್ ಮೇಲೆ ಅವರು. ನಿಮ್ಮ ಜೊತೆ ಮತ್ತಷ್ಟು ಚರ್ಚೆ ಮಾಡ್ತೀನಿ. ನಿಮಗೆ ಈ ಪಾಸಿಟಿವ್ ಎನರ್ಜಿ ನಂಬಿಕೆ ಇದೆಯಾ ದೇವ್ರ ಮೇಲೆ? ಖಂಡಿತವಾಗ್ಲೂ ಇದೆ. ಯಾಕಂದರೆ ನನ್ನ ತಾಯಿಗೆ ನಾನು ಫಸ್ಟ್ ಸಿನಿಮಾ ಮಾಡುವಾಗ ಆ ಫಸ್ಟ್ ಸಿನಿಮಾದಲ್ಲಿ ಅಂದರೆ ಆ ಟ್ರೈಲರು ಇದೆಲ್ಲ ಅವಾಗ ಬರ್ತಾಯಿದೆ, ಸಾಂಗ್ಸ್ ಅಂತ ಬರೋದು. ಅದನ್ನು ನೋಡಿ ಎಲ್ಲರೂ ಅಯ್ಯೋ ಇವಳು ಮುಂದೆ ನೋಡೋಕೆ ಇಷ್ಟು ಚೆನ್ನಾಗಿದ್ದಾಳೆ, ಆನ್ ಸ್ಕ್ರೀನ್ ಯಾಕೆ ಇವಳು ಇಷ್ಟು ಕೆಟ್ಟದಾಗಿ ಕಾಣಿಸ್ತಾಳೆ, ಈ ಹುಡುಗಿ ಸಿನಿಮಾದಲ್ಲಿ ಹೀರೋಯಿನ್ ಆಗಲ್ಲ, ವೇಸ್ಟ್ ಆಯ್ತು, ಇದೊಂದೇ ಸಿನಿಮಾ ಕಟ್ ಮಾಡಿ ಬಿಸಾಕ್ತಾರೆ. ನೀಲಮೇಘಶ್ಯಾಮ ಸಿನಿಮಾದಲ್ಲಿ ನನಗೆ ಅದೊಂದು ಸಾಂಗ್ ಏನೋ ರಿಲೀಸ್ ಮಾಡಿದ್ರು ಆ ಟೈಮಲ್ಲಿ, ಅದೇನೋ ಗೊತ್ತಿಲ್ಲ, ಅದರಲ್ಲಿ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅಂದರೆ ಎಲ್ಲ ನನ್ನ ಫ್ಯಾಮಿಲಿ ಇವರೆಲ್ಲ ಇಲ್ಲ ಈ ಹುಡುಗಿ ಸಿನಿಮಾದಲ್ಲಿ ಹೀರೋಯಿನ್ ಆಗಲ್ಲ. ನಾನು ಒಂದು ಸೈಡಲ್ಲಿ ಹೋಗಿ ಕುತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅದನ್ನೆಲ್ಲ ಕೇಳಿ. ಆಯಿತು, ನನ್ನ ಲೈಫ್ ಮುಗ್ದೋಯ್ತು, ಇಷ್ಟು ಆಸೆ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದೆ, ಇನ್ನು ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ಆವಾಗ ನನ್ನ ತಾಯಿಗೆ ದೇವ್ರು ಹೇಳಿದ್ರು, ನಿನಗೊಂದು ಒಳ್ಳೆ ಅವಕಾಶ ಕೊಡ್ತೀನಿ, ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತೀನಿ, ಸಿನಿಮಾ ನಿನ್ನ ಯಾವತ್ತೂ ಕೈ ಬಿಡಲ್ಲ, ಇದರಿಂದ ನೀನು ದೊಡ್ಡ ಮಟ್ಟಕ್ಕೆ ಹೋಗ್ತೀಯಾ, ಅಳಬೇಡ ಅಂತ. ಎರಡು ಪವರ್ನೂ ತೋರಿಸಿದ್ದೀರಾ. ಹೌದು, ನೀವು ದುಷ್ಟಶಕ್ತಿದು ಮಾತಾಡಿದ್ದೀರಾ, ಇವಾಗ ಒಳ್ಳೆ ಶಕ್ತಿದು ಮಾತಾಡ್ಬೋದು. ನಾವು ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಹುಡುಗಿ, ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ನಮ್ಮ ತಂದೆ ಪಾಯ್ಸನ್ ತಂದು ಮಿಕ್ಸ್ ಮಾಡಿಬಿಟ್ಟಿದ್ರು ಊಟದಲ್ಲಿ. ನಾವು ಬದುಕೋದು ಬೇಡ, ಸತ್ತೋಗ್ಬಿಡೋಣ, ಯಾರು ನಮ್ಮನ್ನ ಬದುಕಕ್ಕೆ ಬಿಡಲ್ಲ ಅಂತ. ಅಷ್ಟು ಕಷ್ಟ ಆಯ್ತಾ? ಅಂದರೆ ಅಷ್ಟು ಜನ ಟಾರ್ಚರ್ ಮಾಡಿದರು ನಮಗೆ. ಅದೊಂದು ತುಂಬ ಒಂದು ಕೆಟ್ಟ ಟೈಮ್ ಅಂತ ಹೇಳ್ತೀವಲ್ಲ, ತುಂಬ ಕೆಟ್ಟ ಟೈಮ್ ಅದು ಆ ಟೈಮಲ್ಲಿ. ಆವಾಗ ನಮ್ಮ ತಂದೆ ತಂದು ಪಾಯ್ಸನ್ ತಂದು 4 ಜನಕ್ಕೆ ಮಿಕ್ಸ್ ಮಾಡಿ ನಾವು ತಿನ್ನೋಣ, ನಾವು ಬದುಕೋದು ಬೇಡ, ಇವ್ರು ಬದುಕಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಅವಾಗ ಇನ್ನೇನು ತಿನ್ನಬೇಕು ಡ್ಯಾಡಿ ಎಲ್ಲರಿಗೂ ಕೊಡ್ಬೇಕನ್ನೋಷ್ಟರಲ್ಲಿ ನಮ್ಮ ತಾಯಿಗೆ ದೇವ್ರು ಬಂದು ಹೇಳ್ತು, ನಿನ್ನ ಮಗಳಿಂದ ಇವಾಗ ಏನು ನಿನ್ನ ಕಷ್ಟ ಅಂತ ಹೇಳ್ತಾ ಇದೆಯಾ, ಇವಳಿಂದನೇ ನೀನು ದೊಡ್ಡ ಮಟ್ಟಕ್ಕೆ ಹೋಗ್ತೀಯಾ, ಇವಳು ನಿನ್ನ ಕೊನೆವರೆಗೂ ನೀನು ಸಾಯೋವರೆಗೂ ಇವಳನ್ನ ನಿನ್ನ ನೋಡ್ಕೋತಾಳೆ ಅಂತ ಒಂದು ಮಾತು ಹೇಳ್ಬಿಡ್ತು. ನಾನು ಅವತ್ತೇ ನೋಡಿದ್ದು ನನ್ನ ತಾಯಿಗೆ ಒಂದು ಏನೋ ಆ ಥರ ಒಂದು ಪಾಸಿಟಿವ್ ಎನರ್ಜಿ ಬಂದಿದ್ದನ್ನ. ಸೊ ಅದು ನೋಡಿ ನನಗೆ ಆ ಏಜಲ್ಲಿ ನನಗೇನು ಅನಿಸಿಲ್ಲ. ಇಮ್ಮಿಡಿಯೇಟಾಗಿ ಡ್ಯಾಡಿ ಏನು ಮಾಡಿದ್ರು, ಇಲ್ಲ ಬೇಡ ಈ ಡಿಸಿಷನ್ ರಾಂಗ್ ಅಂದ್ಬಿಟ್ಟು ಅದಲ್ಲೇ ಸ್ಟಾಪ್ ಮಾಡಿದ್ವಿ. ಅದಾಗಿದ್ದ ತಕ್ಷಣನೇ ನನಗೆ ಸಿನಿಮಾದಲ್ಲೆಲ್ಲ ದೈವ ತಾವು ತುಂಬ ನಂಬಿದ್ರು, ದೇವಿ. ಅವತ್ತೇನಾದರೂ ನಾವು ಆ ಡಿಸಿಷನ್ ತಗೊಂಡಿದ್ದಿದ್ರೆ ಇವತ್ತು ನಾನು ಇರ್ತಾ ಇರಲಿಲ್ಲ. ಅದೇನೋ ಒಂದು ಪಾಸಿಟಿವ್ ಎನರ್ಜಿ ನನ್ನ ತಾಯಿ ಮೇಲೆ ಬಂದು ನಮ್ಮನ್ನ ಕಾಪಾಡ್ತು. ಸೊ ತಾವು ದೇವ್ರ ಮೇಲೆ ನಂಬಿಕೆ ಯಾವ ಥರ? ಇಲ್ಲ, ನನಗೆ ಭಾಳ ತುಂಬ ಇದ್ರ ಬಗ್ಗೆ ಯೋಚನೆ ಮಾಡಿದೆ ಸರ್. ನಮಗೆ ಗೊತ್ತಿಲ್ಲದೆ ಇರೋ ತುಂಬ ಇದೆ ಸರ್ ಪ್ರಪಂಚದಲ್ಲಿ. ನೀವು ಅದನ್ನೇ ಹೇಳ್ತಿದ್ರಿ ಅಲ್ವಾ? ಹೌದು. ಎಲ್ಲವೂ ತರ್ಕಬದ್ಧವಾಗಿ ನಮ್ಮ
ಆರ್ಗ್ಯೂ ಮಾಡೋಕ್ಕೆ ಆಗಲ್ಲ. ಹೌದು. ಹ್ಞೂ ಹ್ಞೂ ಸೊ ನಮ್ಗೆ ಅರ್ಥ ಆಗದೇ ಇರೋ ವಿಷಯಗಳು, ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು, ಇದೆಲ್ಲದಕ್ಕೂ ಒಂದು ಕಾರಣ ಬೇಕು ನಮ್ಮ ಮೈಂಡ್ಗೆ. ಅದೇ ದೇವರು ಸರ್. ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ವಿಭಿನ್ನವಾಗಿದೆ. ಹೇಗೆ ಇಡೀ ಶೂಟಿಂಗ್ ಹೇಗಿತ್ತು ಸರ್? ಶೂಟಿಂಗ್ ಬಂದು ಒಂದು ಇವರು ಪ್ರೊಡಕ್ಷನ್ ವೈಸ್ ಭಾಳ ತುಂಬ ಸೌಮ್ಯವಾದ ಜನ ಸರ್. ನಾನು ಇವ್ರಿಗೆ ಈ ಗ್ಯಾಂಗನ್ನೇ ಭಾಳ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಹೋಲ್ ಥ್ಯಾಂಕ್ ಯು ರಾಧಿಕೆ ಅವರೇ ಫಾರ್ ದ ಹೋಲ್ ಥಿಂಗ್. ಹೋಲ್ ಫ್ಯಾಮಿಲಿನೇ ಏನೇನೋ ಇವ್ರದ್ದು ಶೂಟಿಂಗ್ ಹೋಗೋರು ಎಲ್ಲರೂ ರೆಡಿ ಇರೋರು, ಇವರು ಡ್ಯಾನ್ಸ್ ಮಾಡೋಕ್ಕೆ ಹೋಗಬೇಕು ಕ್ಯಾನ್ಸಲ್ ಆಗ್ಬಿಡೋದು ಅಲ್ವಾ, ಏನೇನೋ ಆಗ್ತಿರೋದು. ನನಗೆ ಐ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಇದು ಯಾಕಷ್ಟು. ಆದ್ರೂ ಕೊನೆಗೆ ಹೋಗಿ ಬಂದು ನೋಡಿ ದಸರಾ ಟೈಮಲ್ಲಿ ರಿಲೀಸ್ಗೆ ರೆಡಿ ಆಯ್ತು ಸಿನಿಮಾ. ಒಟ್ಟಾರೆ ಇಡೀ ಫ್ಯಾಮಿಲಿ ಕುಂತ್ಕೊಂಡು ನೋಡ್ಬಹುದಾದ ಚಿತ್ರ. ಎಲ್ಲೂ ಆ ಥರ ಅಶ್ಲೀಲತೆ ಆ ಥರ ಏನಿಲ್ಲ. ನ್ಯಾಚುರಲ್ ಆಗಿ ಒಂದು 10 ಮಿನಿಟ್ಸ್ ಆದಮೇಲೆ ಎಲ್ಲ ಫುಲ್ ನ್ಯಾಚುರಲ್ ಆಗಿ ಮೂವ್ ಆಗುತ್ತೆ. ಒಂದೊಂದು ಕ್ಷಣನೂ ಕುತೂಹಲ ಅನಿಸುತ್ತೆ. ನಾನು ನೋಡಿದೆ ಮೂವಿ. ನಿಮಗೆ ಬಹಳ ಪರಿಚಯ ಇರುವಂಥ ಪ್ರಪಂಚ ಸರ್ ಅದು. ಗಂಡ ಹೆಂಡತಿ ಮಗು, ಹೌದು, ಮನೇಲಿ ಟಿವಿ ನೋಡ್ತಿರ್ತಾರೆ, ಆ ಥರ ಒಂದು ಫ್ಯಾಮಿಲಿ ಹೌದು, ಅಲ್ಲಿ ನಡೆಯುವಂಥ ಒಂದು ವಿಷಯ. ಹಾಗಾಗಿ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ ಅನ್ಸುತ್ತೆ ನನಗೆ ಆಡಿಯನ್ಸ್ಗೆ. ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? ಇದು ಭಾಳ ಇಂಟ್ರೆಸ್ಟಿಂಗ್ ಮಿಕ್ಸ್ಚರ್. ಒಂದು ಕಡೆ ಹಾರರ್ ಇದೆ, ಇನ್ನೊಂದು ಕಡೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ. ಆ್ಯಂಡ್ ಡೆಫಿನೆಟ್ ಆಗಿ ಒಂದು ಎಕ್ಸಾಕ್ಟ್ 2 hours ಇದೆ ಫಿಲ್ಮು, ಎಲ್ಲೂ ಬೋರ್ ಹೊಡೆಯಲ್ಲ. ಆ ಕಾರಣಕ್ಕಾಗಿ ಚಿತ್ರ ನೋಡ್ಬೋದು ಅನ್ಸುತ್ತೆ. ಮೇಡಮ್, ಕೊನೆಯದಾಗಿ ಏನು ಹೇಳಿ? ನಮ್ಮ ಜೀವನದ ಎಕ್ಸ್ಪೀರಿಯನ್ಸು ಮತ್ತು ಒಂದು ಒಳ್ಳೆ ಕತೆ ಎಲ್ಲ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದು ಸಿನಿಮಾ ಅಂತ ಮಾಡಾದ್ಮೇಲೆ ಅದು ಜನರು ಥಿಯೇಟ್ರಿಗೆ ಬಂದು ಯಾಕಂದರೆ ಇವಾಗ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾ ಚೆನ್ನಾಗಿದೆ, ನನ್ನ ಪಾತ್ರನ ಇಷ್ಟಪಡ್ತಾ ಇದ್ದಾರೆ, ಇವ್ರ ಪಾತ್ರನ ಇಷ್ಟಪಡ್ತಾ ಇದ್ದಾರೆ. ಅನು ಅಕ್ಕ ಅಂದರೆ ಸಿನಿಮಾದಲ್ಲಿ ಸುಚೇಂದ್ರ ಪ್ರಸಾದ್ ಅವರು, ರವಿಶಂಕರ್ ಮತ್ತು ನಮ್ಮ ರಂಗಾಯಣ ರಘು ಅವರು ಎಲ್ಲರ ಪಾತ್ರನೂ ಇಷ್ಟಪಡ್ತಾ ಇದ್ದಾರೆ. ಸೊ ನಾನೇನು ಹೇಳೋದು ಅಂದರೆ, ಒಂದು ಸಲ ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಯಾಕಂದರೆ ನಾವಿಷ್ಟು ಕಷ್ಟಪಟ್ಟು ಒಂದು ಟೀಮ್ ಸಿನಿಮಾ ಮಾಡುವಾಗ ಅವರು ಆ ಸಿನಿಮಾನ ಗೆಲ್ಸಿದ್ರೆ ಮಾತ್ರ ನಾವು ಮತ್ತೊಂದು ಸಿನಿಮಾ ಮಾಡೋಕ್ಕಾಗತ್ತೆ. ಸೊ ಸಿನಿಮಾ ಕೊನೆಯದಾಗಿ ಗೆಲ್ಲಬೇಕಷ್ಟೆ. ಇನ್ನು ನೆಕ್ಸ್ಟ್ ಸಿನಿಮಾ ನನಗೆ ಸಿಗುತ್ತೆ ಆ ಥರ ಪಾತ್ರ ಮಾಡೋಕ್ಕೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಇವಾಗಲೇ ಪಾರ್ಟ್ 2 ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಭೈರಾದೇವಿ ಪಾರ್ಟ್ 2 ಅಂದರೆ ನನಗೆ ಈಗಲೇ ಭಯ ಆಗ್ತಾ ಇದೆ. ಯಾಕಂದರೆ ಇಷ್ಟು ಕಷ್ಟಪಟ್ಟಿದ್ದೀವಿ, ಆ ಸಿನಿಮಾ ನೋಡೋಷ್ಟು ಈಸಿ ಇಲ್ಲ ಅದು. ಆ ವಿಭೂತಿ ಹಾಕ್ಕೊಂಡು, ಆ ವಿಗ್, ಆ ತಲೆ ಎಲ್ಲ ಶೂಟಿಂಗಿಂದ ಬರುವಾಗ ಮುಗಿಸ್ಕೊಂಡು ಮನೆಗೆ ಬರುವಾಗ ತಲೆನೋವು ಶುರು ಆಗೋದು, ಪಿನ್ಗಳೆಲ್ಲ ಚುಚ್ಚೋದು, ನನ್ನ ಕತ್ತೆಲ್ಲ ಕಟ್ಟಾಗಿ ಬ್ಲಡ್ ಬರೋದು, ಆ ಕಾಳಿ ಗೆಟಪಲ್ಲಿ ಜ್ಯುವೆಲ್ರಿ ಅದು ಡ್ಯಾನ್ಸ್ ಎಲ್ಲ ಮಾಡಬೇಕಲ್ಲ, ಅದು ವಿಗ್ ಎಲ್ಲ ಇದೆಯಲ್ಲ, ಅದಷ್ಟು ಈಸಿ ಅಲ್ಲ. ಪಾರ್ಟ್ 2 ಅಂದರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ಮೇಡಮ್. ಸರ್, ಫಿಲಮ್ಮು ಸಕ್ಸಸ್ ಆಗಲಿ, ಚೆನ್ನಾಗಿ ಓಡ್ತಾ ಇದೆ, ಇನ್ನೂ ಚೆನ್ನಾಗಿ ಓಡಲಿ, ಪಾರ್ಟ್ 2 ಬರಲಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಭೈರಾದೇವಿ ಚಿತ್ರ ತಂಡದ ಅನುಭವ. ಚಿತ್ರ ಯಶಸ್ವಿಯಾಗಿ ಸಾಗಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.